ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾವುದು ಸರ್? ನಿಮ್ಗೆ ಗೊತ್ತಿಲ್ಲ, ನಿಮಗೆ ಹಿಡಿಸಿರೋದು ಇಲ್ಲ. ಇದು ಪ್ರತಿಯೊಬ್ಬ ಕನ್ನಡಿಗರಿಗೆ ಕೊಟ್ಟಿರೋದಲ್ವ BJP ಅವರು ಚೊಂಬು. ನಿಮಗೂ ಕೊಟ್ಟಾರ, ನನಗೂ ಕೊಟ್ಟಾರ. ಈಗ ಈ ಚೊಂಬು ಏನಕ್ಕೆ ಅಂತ ನಿಮ್ಗೆ ಗೊತ್ತಿದೆ. ಮೊನ್ನೆ ತಗೊಳ್ಳಿಯಪ್ಪ, ಇನ್ನೇನು ಈ ಖಾಲಿನೇ ಇದೆ ನೋಡ್ರಿ. ಏನಿಲ್ಲ, ಇದು BJP ಅವರ ಉಮೇಶ್ ಜಾಧವ್ ಅವರ ಅದ್ಭುತವಾದಂಥ ಕೊಡುಗೆ. ಕಳೆದ 10 ವರ್ಷ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿದ್ದು, ಉಮೇಶ್ ಜಾಧವ್ ಅವರು 5 ವರ್ಷದಲ್ಲಿ ಕೊಟ್ಟಿದ್ದು. ಆಯ್ತಾ? ಮೊನ್ನೆ ಸುಪ್ರೀಂ ಕೋರ್ಟ್ ಅವರ ಆದೇಶ ಏನಿತ್ತು ರೀ, ಬರ ನಿರ್ವಹಣೆಗೋಸ್ಕರ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಲು ಏರಿದ್ವಿ. 2 ಹಿಯರಿಂಗ್ ಆಗಿದೆ. ಇಲ್ಲಿ ನಿಮ್ಮ ಅಮಿತ್ ಶಾ ಅವರು ಮತ್ತೆ ನಿರ್ಮಲಾ ಸೀತಾರಾಮನ್ ಅವರು ಬಂದು ಏನು ಹೇಳ್ತಾರೆ, ನಾವು ಸಬ್ಮಿಟೇ ಮಾಡಿಲ್ಲ ರಿಪೋರ್ಟು ಟೈಮಿಗೆ ಅಂತ. ಕರೆಕ್ಟಾ? 2 ಸರಿ ಆರ್ಗ್ಯುಮೆಂಟ್ ಆದಾಗ ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಯಾರು ಸರ್ಕಾರದ ಪರವಾಗಿ ಮಾತನಾಡ್ತಾ ಇದ್ರೆ, ಒಂದ್ಸರಿನೂ ಆರ್ಗ್ಯುಮೆಂಟ್ ಮಾಡಿಲ್ಲ ಅಲ್ಲ, ಒಂದ್ಸರಿನೂ ಕೂಡ ನಾವು ರಿಪೋರ್ಟ್ ಲೇಟ್ ಸಬ್ಮಿಟ್ ಮಾಡಿಲ್ಲ ಅಂತಲ್ಲ. 5 ನಿಮಿಷದಲ್ಲಿ ಮುಗಿಸ್ಬಿಟ್ರು. ಹೋದ ಬಾರಿ ಏನಂತ ಹೇಳಿದ್ರು ಗೊತ್ತಾ ನಿಮಗೆ? ತಾವು ದಯವಿಟ್ಟು ಆ ಟ್ರಾನ್ಸ್ಕ್ರಿಪ್ಟ್ಸ್ ಓದ್ಬಿಡ್ರಿ. ಇಲ್ಲ ಸರ್, ಇಲ್ಲ ಸ್ವಾಮಿಗಳೇ, ಇದರಲ್ಲಿ ವಾದ ಮಾಡೋದಂತ ಏನಿಲ್ಲ, ನಮ್ಗೆ 1 ವಾರ ಟೈಮ್ ಕೊಡಿ, ನಾವು ಮಾಡಿಕೊಡ್ತೀವಿ ಅಂತ. ಅಂದರೆ ಏನರ್ಥ? ದಟ್ ಮೀನ್ಸ್ ದೇ ಆರ್ ಗಿಲ್ಟಿ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ 5 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ. ನಮ್ಮ ವಾದವನ್ನು ಮಂಡಿಸ್ಲಿಕ್ಕೂ ಬಿಡಲ್ಲ. ಇಲ್ಲ ಇವ್ರು ಕರೆಕ್ಟ್ ಇದ್ದಾರೆ, ನಾವು 1 ವಾರದಲ್ಲಿ ನಾವು ಎಲೆಕ್ಷನ್ ಕಮಿಷನಿಗೆ ಮಾತಾಡಿ ನಾವು ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು? ನಮ್ಗೆ ಸಿಕ್ಕಿರೋದು ಚೊಂಬು. BJP ಅವ್ರು ಹೇಳಿಲ್ಲ, JDS ಅವರು ಇಲ್ಲ. ಅದೇ ನಾನು ಹೇಳ್ತೀನಿ ಕುಲಕರ್ಣಿ ಅವ್ರು, ಅರೆ ಸರ್, ನಾವು ಯಾವತ್ತಾನ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಾರ್ದೆ ಹೋಗಿದ್ದೀನಾ? ಅಕ್ಷಯ ಪಾತ್ರ ಅಂತ ಹೇಳಿದ್ದು JDS ಅವರು, ಅದು ಕರೆಕ್ಟು. ಆದರೆ ಕನ್ನಡಿಗರಿಗಲ್ಲ, JDSಗೆ ಅಕ್ಷಯ ಪಾತ್ರ. ಅವ್ರ ಕುಟುಂಬವನ್ನು ಉಳಿಸ್ತಾ ಇದ್ದಾರಲ್ಲ BJP ಅವರು, ಅವ್ರಿಗೆ ಅಕ್ಷಯ ಪಾತ್ರ. ಕನ್ನಡಿಗರಿಗಲ್ಲ. ನಾವು ಕನ್ನಡಿಗರ ಪರವಾಗಿ ಹೋರಾಟ ಮಾಡ್ತಾ ಇರೋದು. ಕನ್ನಡಿಗರಿಗೆ ಖಾಲಿ ಚಂಪ್ ಕೊಟ್ಟಿರೋದು, JDSರಿಗೆ ಅಕ್ಷಯ ಪಾತ್ರ ಕೊಟ್ಟಿರೋದು. ಅದರಲ್ಲಿ ನಮ್ದೇನು, BJP ಅವರು ಎಲ್ಲನೂ ಅವರಿಗೆ ಕೊಟ್ಟಿರೋದಲ್ಲ. 3 ಸೀಟು ಒಂದೇ ಕುಟುಂಬದಲ್ಲಿ ಕೊಟ್ಟಿರೋದು ಎಲ್ಲ ಮಾಡಿದಾರಲ್ಲ ಪಾಪ. ಇನ್ನೇನು ಸರಿಯಾದ ಏನು ಕೆಲಸ ಮಾಡ್ತಾರ ಅವರು? ಇಲ್ಲಿವರೆಗೂ ಒಂದು ಕೆಲಸ ಸರಿಯಾಗಿ ಮಾಡ್ಯಾರ ಹೇಳ್ರಿ, ನಮ್ಮ ಕಲಬುರಗಿಗೆ ಇರ್ಬೋದು, ದೇಶಕ್ಕೆ ಇರ್ಬೋದು. ಇನ್ನೇನು ಡಿಫೆಂಡ್ ಮಾಡಿ ಬಣ್ಣನ ಮಕ್ಕಳವರು. ಈಗ ಏನು ಸುಪ್ರೀಂ ಕೋರ್ಟ್ ತರಾಟೆಗೆ ತಗೊಂಡ್ಮೇಲೆ ಕೊಡ್ಬೇಕಾ? ಕೊಡ್ಬೋದಾಗಿತ್ತಲ್ಲ ಅವಾಗಲೇ. ಆ BJP ಪಾಪ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ದವರಿಗೆ ಅವ್ರಿಗೆ 2 ರೂಪಾಯಿ ಕೊಡ್ತಾರಂತ 1 ಟ್ವೀಟಿಗೆ. ಅವ್ರಿಗೆ ಯುವ ನಿಧಿಗೆ ಎನ್ರೋಲ್ ಮಾಡೋಕ್ಕೆ ಹೇಳ್ರಿ. ನಮ್ಮ ಸರ್ಕಾರದಲ್ಲಿ ಭಾಳಷ್ಟು ಬದುಕು ಕಟ್ಟುವ ಯೋಜನೆಗಳಿವೆ, ಅದಕ್ಕೆ ಇವ್ರು ಮಾಡ್ರಿ. ಸುಪ್ರೀಂ ಕೋರ್ಟ್ ಆದೇಶ ಆದಮೇಲೆ ಇವ್ರು ಹಾಕ್ತಾರ? ಫಸ್ಟ್ ಆಫ್ ಆಲ್ ತಮ್ಮ ಗಮನಕ್ಕೆ, ನಾವು ಕೊಟ್ಟಿರೋದು ಸೆಪ್ಟೆಂಬರ್ 23rd. ಇವರು ECಗೆ ಕಳಿಸ್ಲೇಬಾರ್ದಾಗಿತ್ತದು. 1 ತಿಂಗಳು ಒಳಗಡೆ ಅವ್ರು ಕೊಡಬೇಕಾಗಿತ್ತು ನಮಗೆ. ಈಗ ಈ ಎಲೆಕ್ಷನ್ ಕಮಿಷನ್ ಹತ್ರ ಬಟ್ ಮಾಡಿ ತೋರಿಸ್ತಾ ಇದ್ದಾರೆ ಅಷ್ಟೇ. ಇಟ್ ವಾಸ್ ನಾಟ್ ಇವನ್ ನೆಸೆಸರಿ ಟು ಗೋ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇವತ್ತು ಅಮಿತ್ ಶಾ ಅವ್ರು ಬರ್ತಾ ಇದ್ದಾರಲ್ಲ, ಇವತ್ತಿಲ್ಲಿ ಅವ್ರು ಉತ್ತರ ಕೊಡಬೇಕು. ಅಷ್ಟೇನು ಅವರಿಗೆ ಒತ್ತಡ ಇತ್ತು, ಅಷ್ಟೇನು ಕೆಲಸ ಇತ್ತು. ಹೈ ಲೆವೆಲ್ ಕಮಿಟಿ ಯಾಕೆ ಅವ್ರ ಅಧ್ಯಕ್ಷತೆಯಲ್ಲಿ ಮಾಡಿಲ್ಲ? ಯಾಕೆ ಅವ್ರು ಕೂತಿಲ್ಲ? IPL ನೋಡ್ಕೊಂಡು ಕೂತಿದ್ರಾ? ಏನ್ ಮಾಡ್ತಿದ್ರು? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾಕೆ ಒಂದು ಹೈ ಲೆವೆಲ್ ಕಮಿಟಿ? ಇದು ಬರೇ ಕರ್ನಾಟಕದ ವಿಚಾರ ಅಲ್ಲ, ಹಲವಾರು ರಾಜ್ಯಗಳು ಬರದ ಒಂದು ಏನು ವರದಿಯನ್ನು ಸಬ್ಮಿಟ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಗುಜರಾತ್. ಯಾಕೆ ಇವ್ರು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಿಲ್ಲ? ಅದನ್ನು ಕೂಡ ರಾಹುಲ್ ಗಾಂಧಿನೇ ಮಾಡಬೇಕಾ? ಖರ್ಗೆ ಅವ್ರು ಮಾಡಬೇಕಾ? ಇವ್ರು ತಾನೇ ಮಾಡಬೇಕದು. ಸುಮ್ಮನೆ ಇವರು ಇವಾಗ ಗೂಬೆ ಕುಡಿಸ್ತಾ ಇದ್ದಾರೆ ಅಷ್ಟೇ. ಯಾವುದು ಸರ್? ಬೋತ್ ಆರ್ಗ್ಯುಮೆಂಟ್ಸ್ ವಿತ್ ಇನ್ 5 minutes ಸರ್. ಹೇಳಿದೀವಲ್ಲ ಸರ್. ಈಗ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು, ಗವಾಯಿ ಅವರು ಏನು ಹೇಳಿದ್ದಾರೆ? ಇದು ಫೆಡರಲ್ ಸ್ಟ್ರಕ್ಚರ್ ಇದೆ. ಈ ಫೆಡರಲ್ ಸ್ಟ್ರಕ್ಚರ್ದಲ್ಲಿ, ಈ ವ್ಯವಸ್ಥೆನಲ್ಲಿ ಯಾಕೆ ಎಲ್ಲರೂ ಕೋರ್ಟಿಗೆ ಬರ್ತಾ ಇದ್ದಾರೆ, ಬೇಗ ಮುಗಿಸಿ ಅಂತ ಅವರೇ ಹೇಳ್ಬಿಟ್ರಲ್ಲ. ದಯವಿಟ್ಟು ನಾನು ಅದಕ್ಕೆ ಹೇಳ್ತಾ ಇರೋದು ಸರ್, ಆ ಟ್ರಾನ್ಸ್ಕ್ರಿಪ್ಟ್ ಓದ್ಬಿಡಿ.
ಆ ವಾದ ಏನು ಮಾಡ್ತಾ ಇದ್ದಾರೆ ಜಡ್ಜ್ ಅವರೇ ಹೇಳ್ತಾ ಇರೋದು. ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾಕೆ ಎಲ್ಲ ರಾಜ್ಯದವರು ಬಂದು ಇಲ್ಲಿ ನಮಗೆ ಅರ್ಜಿ ಹಾಕ್ತಾ ಇದ್ದಾರೆ, ತಮಿಳ್ನಾಡವ್ರು ಬಂದಿದ್ದಾರೆ, ಕೇರಳ ಅವ್ರು ಬಂದಿದ್ದಾರೆ, ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇದ್ದೀರಾ ಅಂದಾಗ ಇಲ್ಲ ಮಹಾಪ್ರಭುಗಳೇ ನಾವು ಮಾಡ್ತೀವಿ ಅಂತ ಅವರೇ ಕೊಡ್ತಾ ಇದ್ದಾರಲ್ಲ. ಈಗ ಮಾಡ್ತೀನಿ ಅಂದಮೇಲೆ ದಟ್ಸ್ ರಿಟರ್ನ್ ಆರ್ಡರ್ ಅದೇ ಬರ್ತಾ ಇರೋದು. ಈಗ ಮಾಡಲ್ಲ ಅಂದರೆ ಚರ್ಚೆಗಲ್ವಾ? ಇಲ್ಲ ಅವ್ರು ಸರಿಯಾಗಿದೆ ಅಂತ ಹೇಳಿದಾರಲ್ಲ ಸರ್ಕಾರ. ಅಟಾರ್ನಿ ಜನರಲ್ ಈಸ್ ಅಗ್ರೀಯಿಂಗ್ ದಟ್ ಕರ್ನಾಟಕ ಏನು ಕೊಟ್ಟಿದೆ ಅದು ಕರೆಕ್ಟಾಗಿ ಕೊಟ್ಟಿದೆ ಅಂತ. ಒಕ್ಕೂಟ ವ್ಯವಸ್ಥೆಯನ್ನ ವೀಕ್ ಮಾಡೋದು ಹುನ್ನಾರ ನಡೆದಿದೆ. ಇದೇನು ಸರ್ ಇದು ಚೊಂಬೆ? ಏನಕ್ಕೆ ಚೊಂಬು? ಯಾಕಂದ್ರೆ ಇಲ್ಲಿ ಕರ್ನಾಟಕದಿಂದ ನೀವು 100 ರೂಪಾಯಿ ಕಟ್ಟಿದ್ರೆ ನಮ್ಗೆ ಬರ್ತಾ ಇರೋದು 13 ರೂಪಾಯಿ. ಉತ್ತರ ಪ್ರದೇಶದಲ್ಲಿ ನೀವು ಇದೇ ಉದ್ಯೋಗ ಮಾಡಿ ನೀವು 100 ರೂಪಾಯಿ ಕೊಟ್ರೆ ಅಲ್ಲಿ ಬರ್ತಾ ಇರೋದು 333 ರೂಪಾಯಿ. ನೀವು ಬಿಹಾರ್ನಲ್ಲಿ ಕೆಲಸ ಮಾಡ್ತಾರೆ 922 ರೂಪಾಯಿ, ಒರಿಸ್ಸಾನಲ್ಲಿ ಕೆಲಸ ಮಾಡ್ತಾರೆ 187 ರೂಪಾಯಿ. ನಮ್ಗೆ ಯಾಕೆ 13 ರೂಪಾಯಿ ಅಷ್ಟೇ ಕೇಳ್ತಾ ಇರೋದು. ನಾವೇನು 100 ರೂಪಾಯಿ ವಾಪಸ್ ಕೊಡಿ ಅಂತ ಹೇಳ್ತಾ ಇಲ್ಲ. ನಮ್ದು ತಕ್ಕಂಗೆ ಕೊಟ್ಬಿಟ್ರೆ ನಮಗೆ ಪಾಲು 40 ರೂಪಾಯೋ 50 ರೂಪಾಯೋ ಕೊಟ್ರೆ ಇನ್ನ ಮೂಲಭೂತ ಸೌಕರ್ಯ ಹೆಚ್ಚು ಮಾಡ್ತೀವಿ, ಇನ್ನ ಉದ್ಯೋಗ ಸೃಷ್ಟಿ ಮಾಡ್ತೀವಿ. ಒಕ್ಕೂಟ ವ್ಯವಸ್ಥೆಯನ್ನ ಒಡಿಲಿಕ್ಕೆ ಇವ್ರು ಪ್ರಯತ್ನ ಮಾಡ್ತಾರೆ. ತಮಿಳ್ನಾಡಿನಲ್ಲಿ ಗವರ್ನರ್ ಥ್ರೂ ಆಪರೇಟ್ ಮಾಡ್ತಾರೆ, ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ. ಎಲ್ಲೆಲ್ಲಿ ಅವ್ರ ಸರ್ಕಾರ ಇಲ್ಲ ಗವರ್ನರ್ ಥ್ರೂ ಮಾಡ್ತಾರೆ. ಆಮೇಲೆ ಇದು ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ ಮಾಡಿದೆ ಆನ್ ಮೋರ್ ದೆನ್ 2 ಒಕೇಶನ್ಸ್. ಒಕ್ಕೂಟ ವ್ಯವಸ್ಥೆನ ಮುಗಿಸ್ಬೇಕು, ಪ್ರಾದೇಶಿಕ ಆಶಯಗಳನ್ನು ಕೊಲ್ಲಬೇಕು, ಅದೇ ಬಿಜೆಪಿಯವರ ಉದ್ದೇಶ ಆಗಿದೆ. ಎಸ್ ಸರ್, ಔಟ್ ಆಫ್ ಸಿಲೆಬಸ್. ಈಗ ಸರ್ ನಾನು ವೈಯಕ್ತಿಕವಾಗಿ ಮಾತನಾಡಿದ್ದೀನಿ ಆ ವಿಚಾರ. ಇಲ್ಲ ಐ ಅಂಡರ್ಸ್ಟ್ಯಾಂಡ್ ಸರ್, ಅದು ಅವ್ರ ಕಡೆಯಿಂದ ತಪ್ಪಾಗಿರೋದಂತೂ ನಿಜ. ನಾನು ಕೂಡ ವೈಯಕ್ತಿಕವಾಗಿ ಖಾಸಗಿಯಾಗಿ ಆಫೀಸರ್ಸಿಗೆ ಮಾತನಾಡಿದೆ. ಈಗ ನಾನು ಪತ್ರ ಬರೀಲಿಕ್ಕೆ ಆಗಲ್ಲ, ಯಾಕಂದರೆ ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಇದೆ. ಆದರೆ ಪರ್ಸ್ನಲಿ ಐ ಆಮ್ ಫಾಲೋಯಿಂಗ್ ಇಟ್ ಅಪ್. ಅದಕ್ಕೇನಾದರೂ ಒಂದು ಅದೇನೋ ಟೆಕ್ನಿಕಲ್ ಕಮಿಟಿ ಏನೋ ಕೂಡಿಸಿದ್ದಾರೆ ಅಂತ ಹೇಳ್ತಾ ಇದ್ರು. ಅದನ್ನು ನಾನು ಫಾಲೋ ಅಪ್ ಮಾಡ್ತೀನಿ ಸರ್ ಚುನಾವಣೆ ಆದಮೇಲೆ. ಆದರೆ ಈಗ ನಾನು ಏನೇ ಹೇಳಿದ್ರು, ಇಲ್ಲ ಒಂದು ನಿಮಿಷ ಸರ್, ನಾನು ಏನೇ ಹೇಳಿದ್ರು ಇಟ್ ವಿಲ್ ಬಿಕಮ್ ಅಗೇನ್ಸ್ಟ್ ದ ಕೋಡ್ ಆಫ್ ಕಾಂಡಕ್ಟ್. ಮತ್ತು ನಾವು ಒಂದು ಸಮುದಾಯಕ್ಕೆ ನಾನು ಮನವೊಲಿಸ್ಲಿಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತ. ಅದು ನಾನು ಅವತ್ತೇ ಬರೆದಿದ್ದೆ. ಓಕೆ, ಅದು ನನಗೆ ಗೊತ್ತಿಲ್ಲ, ನಾನು ಇವಾಗ ಮಾತಾಡ್ತೀನಿ. ನನಗೆ ಅದ್ರ ಗಮನಕ್ಕೆ ಬಂದಿಲ್ಲ. ಐ ವಿಲ್ ಡೆಫಿನೆಟ್ಲಿ ಈಗಲೇ ಮಾತಾಡಿ, ಖಂಡಿತವಾಗಿ. ಅದೇ ಅವರು ಹೇಳ್ತಾರೆ ಕ್ಲಾಶ್ ಆಗ್ತಾ ಇವೆ ಭಾಳಷ್ಟು ಕಡೆ ಅಂತ. ಲಾಸ್ಟ್ ಟೈಮು ಹೀಗೆ ಆದಾಗ ನಾನೇ ಪತ್ರ ಬರೆದು ಅದನ್ನು ಡಿಫರ್ ಮಾಡಿಸಿದ್ದೆ. ಈ ಸರಿ ಯಾವ್ದು ಯಾವಾಗ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಅದು ಚೆಕ್ ಮಾಡ್ಕೊಂಡು ನಾನು ಮಾಡಿಸ್ಕೊಡ್ತೇನೆ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.